ಹಾಕೊಂಡು ಹಾಕ್ಸ್ಕೋಬೇಕು. ಒಂದು ಪಾಯಿಂಟ್ ಪಡೆಯುತ್ತಾರೆ. ಫೀಮೇಲ್ ಪ್ಲೇಯರ್ ಆ ಹೇರ್ ಕಲರ್ನ ಮೇಲೆ ಹೊಡಿತಿದ್ರೆ ಹಿಂದೆ ಹೊಡಿಯೋದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ, ಸುಮ್ಮನೆ ಪುಕ್ಸಟೆ ಮಾತುಗಳು. ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಕ್ವಾಟ್ಲೆ ಮತ್ತಷ್ಟು ಜೋರಾಗಿದೆ. ನಿಮಗೆ ಗೊತ್ತಿರಬಹುದು, ಒಬ್ಬರ ಮೇಲೆ ಒಬ್ಬರಂತೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕ್ವಾಟ್ಲೆಗಳನ್ನ ಕೊಡ್ತಿರುವಂತಹ ವಿಲನ್ ಅವರವರ ಮಧ್ಯೆನೇ ಜಗಳವನ್ನ ಇಡ್ತಿದ್ರು. ಆದ್ರೆ ಈಗ ವಿಲನ್ 2 ಟೀಮ್ಗಳನ್ನಾಗಿ ಭಾಗ ಮಾಡಿದ್ದಾರೆ. ಸೊ ಆ ಟೀಮಿನಲ್ಲಿ ಈಗ ಲೀಡರ್ ಆಗಿ ರಜತ್ ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವರಿಬ್ರು ಕೂಡ ನಮ್ಮ ಬಿಗ್ ಬಾಸ್ ನಲ್ಲಿರುವಂತಹ ವಿಲನ್ ಅವರ ಅಡ್ಡಕ್ಕೆ ಕರೆದು ತಾವು ಕೇಳುವಂತಹ ಪ್ರಶ್ನೆಗಳಿಗೆ ಯಾರು ಬೇಗ ಹೋಗಿ ಬ್ರಜರ್ ಒತ್ತುತ್ತಾರೋ ಅವರಿಗೆ ಆ ಆಟವನ್ನು ಆಡ್ಲಿಕ್ಕೆ ಕೊಡ್ತಾರೆ. ಜೊತೆಗೆ ಅವರು ಆ ಆಟದಲ್ಲಿ ಗೆದ್ರೆ ಅಥವಾ ಆ ಒಂದು ಷರತ್ತಿಗೆ ಒಪ್ಕೊಂಡ್ರೆ ಅವರಿಗೆ ಈ ಟಾಸ್ಕ್ ನ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಸೊ ಮೊದಲಿಗೆ ಬಿಗ್ ಬಾಸ್ ನ ಒಂದು ಲೋಗೋವನ್ನ ಕೈ ಮೇಲೆ ಹಾಕಿಸ್ಕೋಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದ ಕೂಡಲೇ ರಜತ್ ಅವರು ಹೋಗಿ ಬೇಗ ಬ್ರಜರ್ ಅನ್ನ ಒತ್ತೇ ಬಿಡ್ತಾರೆ. ಸೊ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ ರಜತ್ ಅವರು ಸ್ವತಃ ತಾನು ಹಾಕ್ಸ್ಕೋತೀನಿ ಅಂತ ಹೇಳಿ ತಮ್ಮ ಶೋಲ್ಡರ್ ಮೇಲೆ ಬಿಗ್ ಬಾಸ್ ನ ಲೋಗೋವನ್ನ ಹಾಕ್ಸ್ಕೊಂಡಿದ್ದಾರೆ. ಸೊ ಮೊದಲನೇ ಟಾಸ್ಕ್ ನ ಪಾಯಿಂಟ್ ಈಗ ರಜತ್ ಅವರ ಟೀಮಿಗೆ ಹೋಗಿದೆ. ಇದಾದ ಮೇಲೆ ಕೊಡುವಂತಹ ಟಾಸ್ಕ್ ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಇರ್ತದೆ. ಅದೇನಂತ ಹೇಳಿದ್ರೆ, ಮನೆಯೊಳಗೆ ಹೆಣ್ಣು ಮಕ್ಕಳು ಯಾರಾದ್ರೂ ತಮ್ಮ ತಲೆಗೆ ಬಣ್ಣವನ್ನ ಹಚ್ಚಿಸ್ಕೋಬೇಕು, ಅದು ಕೂಡ ಆಪೋಸಿಟ್ ಟೀಮಿಂದ ಅವ್ರು ಯಾವುದಾದ್ರೂ ಬಣ್ಣವನ್ನ ಹೊಡಿಬಹುದು ಅಂತ ಹೇಳಿ. ಇದಕ್ಕೆ ರಜತ್ ಅವರು ಹೋಗಿ ಬೇಗ ಬಜರ್ ಅನ್ನ ಒತ್ತು ಬಿಡ್ತಾರೆ. ಸೊ ಅದಕ್ಕೆ ರಜತ್ ಅವರು ಟೀಮಿಗೆ ಬಂದು ಡಿಸ್ಕಸ್ ಮಾಡಬೇಕಾದ್ರೆ ಅವರ ಟೀಮಲ್ಲಿ ಇರುವಂತಹ ರಾಶಿಗ ಇಲ್ಲ, ನಾನು ಒಪ್ಕೊಳ್ಳಲ್ಲ, ನನ್ನ ತಲೆಗೆ ನಾನು ಬಣ್ಣ ಹಾಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಕಾವ್ಯ ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಹಾಕ್ಸ್ಕೋತೀನಿ ಬಣ್ಣ ಅಂತ ಹೇಳಿ ಅವರು ಹೇಳಿದಾಗ ರಜತ್ ಅವರು ಅನೌನ್ಸ್ ಮಾಡ್ತಾರೆ ಕಾವ್ಯ ಅವರು ಬಣ್ಣ ಹಾಕ್ಸ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂತ. ಪಾಪ ಆದ್ರೆ ಅಶ್ವಿನಿ ಅವರು ಎಂತಹ ಒಂದು ಮನಸ್ಥಿತಿ ಗೊತ್ತಿಲ್ಲ, ಹಸಿರು ಬಣ್ಣವನ್ನ ತಗೊಂಡೋಗಿ ಕಾವ್ಯ ಅವರ ತಲೆಗೆ ಹೊಡೆದೇ ಬಿಡ್ತಾರೆ. ಅಂದ್ರೆ ಅದು ಪರ್ಮನೆಂಟ್ ಅಲ್ಲ, ಹೋಗ್ಲಿಕ್ಕೆ ಒಂದು 3 ತಿಂಗಳಾದ್ರೂ ಬೇಕಾಗುತ್ತೆ. ಅಂತಹ ಬಣ್ಣವನ್ನ ಅವರ ತಲೆಗೆ ಹೊಡಿತಾರೆ. ಆಗ ರಜತ್ ಅವರಿಗೆ ಸಿಟ್ಟು ಬರುತ್ತೆ, ತಲೆಗೆ ಮಾತ್ರ ಹೊಡಿಬೇಕಿತ್ತು ಅಂತ ಹೇಳಿ ಅವರು ಕೆಳಗೆ ಬೆನ್ನಿಗೆಲ್ಲ ಹೊಡೆದಿರ್ತಾರೆ, ಹಣೆಗೆಲ್ಲ ಹೊಡೆದಿರ್ತಾರೆ. ಅಲ್ಲಿ ಸ್ವಲ್ಪ ಜಗಳಗಳಾದಾಗ ಸ್ಪಂದನ ಅವರು ಬಂದು ಹೇಳ್ತಾರೆ, ನಾವೆಲ್ಲರೂ ಈ ಟಾಸ್ಕ್ ಆಗಿದ್ರೆ ನೀವು ಹೀಗೆ ಹೊಡಿತಿದ್ದು ಅಂತ ಹೇಳಿ ಹೇಳಿದಾಗ ರಜತ್ಗೆ ಸಿಟ್ಟು ಬರುತ್ತೆ. ಯಾವ ಸೀಮೆ ಆಟ ಆಡಕ್ ಬರ್ತಾರೋ ಇಲ್ಲಿ, ಹೇಳೋ ಒಂದು ರೂಲ್ಸು ಅರ್ಥ ಮಾಡ್ಕೊಳ್ಳಲ್ಲ, ಟಾಸ್ಕು ಅರ್ಥ ಮಾಡ್ಕೊಳ್ಳಲ್ಲ, ಪುಕ್ಸಾಟೆ ಮಾತಾಡಕ್ ಬರ್ತಾರೆ ಇಲ್ಲಿ ಅಂತ ಹೇಳಿ ಸರಿಯಾಗಿ ಒಂದು ಡೈಲಾಗ್ ಅನ್ನ ಹೊಡೆದು ಬಿಡ್ತಾರೆ. ಏನೇ ಆಗ್ಲಿ ಆಟ ಅಂತ ಬಂದಾಗ ರಜತ್ ಅವರು ಸೀಸನ್ ಅಲ್ಲೂ ಕೂಡ ತಮ್ಮ ತಲೆಯ ಕೂದಲನ್ನ ಕೊಟ್ಟಿದ್ರು, ಅಂದ್ರೆ ಬಾಂಡ್ಲಿ ಮಾಡಿಸ್ಕೊಂಡಿದ್ರು. ಈ ಬಾರಿ ಬಿಗ್ ಬಾಸ್ ನ ಲೋಗೋವನ್ನ ತಮ್ಮ ಒಂದು ಟ್ಯಾಟೋ ಆಗಿ ಹಾಕ್ಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಾವ್ಯನು ಕೂಡ ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ತನ್ನ ತಲೆ ಕೂದಲಿಗೆ ಹಸಿರು ಬಣ್ಣವನ್ನ ಹೊಡೆಸ್ಕೊಂಡಿದ್ದಾರೆ. ಅಂದ್ರೆ ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಈ ಟಾಸ್ಕ್ ಅಲ್ಲಿ ಗೆದ್ರೆ ನನ್ನ ಪ್ರಕಾರ ಆ ಟೀಮು ಕ್ಯಾಪ್ಟನ್ಶಿಪ್ ಒಂದು ಟಾಸ್ಕ್ಗೆ ಡೈರೆಕ್ಟ್ ಆಗಿ ಹೋಗ್ಬೋದೇನೋ ಅಂತ ಹೇಳಿ ನನಗನ್ನಿಸ್ತು. ಏನೇ ಆಗಲಿ ಸ್ಪೋರ್ಟಿವ್ ಆಗಿ ತಗೊಂಡಂತಹ ಕಾವ್ಯ ಟಾಸ್ಕ್ ಗೆಲ್ಲದೆ ಇದ್ರು ಇಂತಹ ಸಮಯದಲ್ಲಿ ತನ್ನ ತಲೆ ಕೂದಲ ಬಗ್ಗೆ ಯೋಚನೆ ಮಾಡದೆ ತಗೊಂಡಂತ ನಿರ್ಧಾರ ತುಂಬಾ ಇಷ್ಟ ಆಯಿತು. ರಾಶಿಕಾ ಇದರಲ್ಲಿ ಹಿಂದೆ ಉಳಿತಾರೆ, ಅಂದ್ರೆ ಅವರಿಗೆಲ್ಲ ಒಂದು ಕಡೆ ಸರಿ ಇಲ್ಲ ಅನ್ಸುತ್ತೆ. ಇದರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.